ಸ್ನೇಹಿತರೆ, ಎಲ್ಲಿ ನೋಡಿದ್ರು E20 ಪೆಟ್ರೋಲ್, E20 ಪೆಟ್ರೋಲ್. ಇದರಲ್ಲೊಂದಷ್ಟು ಫ್ಯಾಕ್ಟ್ಸ್ ಇದೆ, ಕೆಲವೊಂದು ಭಯಾನಕ ಸುಳ್ಳಿದೆ, ಪ್ರೊಪಗ್ಯಾಂಡ ಇದೆ, ಅನ್ನೆಸೆಸರಿ ಹೆದರಿಕೆ ಹುಟ್ಟಿಸೋ ಕೆಲಸ ಇದೆ, ಒಂದಷ್ಟು ಪಾಲಿಟಿಕ್ಸ್ ಕೂಡ ಇದೆ, ಫ್ಯಾಕ್ಟ್ಸ್ ಕೂಡ ಕೆಲವಿದೆ. ಹಾಗಿದ್ರೆ ಫ್ಯಾಕ್ಟ್ಸ್ ಯಾವುದು, ಸುಮ್ಮನೆ ಹೆದರಿಕೆ ಹುಟ್ಟಿಸ್ತಿರೋದು ಯಾವುದು, ಪಾಲಿಟಿಕ್ಸ್ ಯಾವುದು, ಎಲ್ಲವನ್ನ ನೀರಿಗೆ ನೀರು ಹಾಲಿಗೆ ಹಾಲು ಪ್ರತ್ಯೇಕ ಮಾಡಬೇಕಲ್ವಾ, ತಿಳ್ಕೊಬೇಕಲ್ವಾ? ಇಲ್ಲ ಅಂದರೆ ದೇಶದಲ್ಲಿ ಅಗತ್ಯಕ್ಕೂ ಮೀರಿದ ಪ್ಯಾನಿಕ್ ಕ್ರಿಯೇಟ್ ಆಗೋ ಅಪಾಯ ಇರುತ್ತೆ. ಅದು ದೇಶದ ಹಿತಕ್ಕೆ ಒಳ್ಳೆಯದಲ್ಲ. ಸೊ ನಾವು ಈ ವಿಡಿಯೋದಲ್ಲಿ ಕ್ಲಾರಿಟಿ ಪಡೆಯೋ ಪ್ರಯತ್ನ ಮಾಡ್ತೇವೆ. ನೋಡಿ, ಕೆಲವರೆಲ್ಲ E20 ಪೆಟ್ರೋಲ್ ಹಾಕಿದ್ರೆ ಗಾಡಿ ಹಾಳಾಗುತ್ತೆ ಅಂತ ಅಂದ್ಕೊಂಡು, ಅಂದರೆ 100% ಪೆಟ್ರೋಲ್ ಅಂದರೆ XP 100, ಸ್ಪೀಡ್ 100 ಈ ಥರದೆಲ್ಲ ಬರ್ತಾವಲ್ಲ, ಕೆಲವು ಪಂಪಲ್ಲಿ ಸಿಗೋದು 150, 160, 170 ರೂಪಾಯಿ ಕೊಟ್ಟು ಅವುಗಳನ್ನೆಲ್ಲ ಹಾಕ್ತಿದ್ದಾರೆ 1 to ಡಬಲ್ ರೇಟ್ ಎಲ್ಲ ಕೊಟ್ಟು. ನಿಜವಾಗ್ಲೂ ಎಲ್ಲ ಗಾಡಿಗಳಿಗೂ ಆ ಥರದ್ದು 1 to ಡಬಲ್ ರೇಟ್ನ ಪೆಟ್ರೋಲ್ ಅವಶ್ಯಕತೆ ಇದೆಯಾ? ಕೆಲವು ಕೆಟಗರಿಯ ಗಾಡಿಗಳು, ಅದು ಯಾವ ಕೆಟಗರಿ, ಆ ಥರ ರಾನ್ 100 ಪೆಟ್ರೋಲ್ ಹಾಕಿದ್ರೆ ಬೆಟರ್. ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. E20 ಪೆಟ್ರೋಲ್ ಯಾವ ಗಾಡಿಗಳಿಗೆ ಕಂಪ್ಲೀಟ್ಲಿ ಸೇಫ್, ಯಾವ ಗಾಡಿಗಳ ಓನರ್ ಸ್ವಲ್ಪ ಅಲರ್ಟ್ ಆಗಿರಬೇಕು. ಎಲ್ಲ ಗಾಡಿಗೂ ಸೇಮ್ ರೂಲ್ಸ್ ಅಪ್ಲೈ ಆಗಲ್ಲ, ಎಲ್ಲ ವರ್ಷ ಎಲ್ಲ ಮಾಡೆಲ್ಗಳ ಗಾಡಿಗೂ ಕೂಡ. ಅದೆಲ್ಲವನ್ನು ಟೋಟಲ್ ಕ್ಲಾರಿಟಿ ಪಡ್ಕೊಳ್ಳೋಕೆ ಈ ವಿಡಿಯೋ ಸ್ನೇಹಿತರೆ. ನಿಮ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗಬಹುದು ಈ ವಿಡಿಯೋ ಮುಗಿತಾ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಇದರಲ್ಲಿ ಮೊದಲಿಗೆ ನಿಮ್ಮ ಹತ್ರ, ಈಗ ನೀವು ನೋಡ್ತಿರೋರು, ನಿಮ್ಮ ಹತ್ರ ಇರೋ ಕಾರು ಅಥವಾ ಬೈಕ್ E20 ಪೆಟ್ರೋಲ್ ಕುಡಿಯೋಕೆ ರೆಡಿ ಇದೆಯಾ ಇಲ್ವಾ ಅದನ್ನ ತಿಳ್ಕೋಬೇಕು. ನಾವು ಎಲ್ಲಾ ವಾಹನಗಳನ್ನ ಸೇಮ್ ಕ್ಯಾಟಗರಿಯಲ್ಲಿ ನೋಡೋಕ್ಕಾಗಲ್ಲ. ಇಲ್ಲಿ 3 ಕ್ಯಾಟಗರಿಯಲ್ಲಿ ನೋಡ್ಬೇಕು ನಾವಿಲ್ಲಿ. ಮೊದಲನೇದು ಇತ್ತೀಚಿನ ಹೊಸ ಕಾರುಗಳು, ಅಂದ್ರೆ ಏಪ್ರಿಲ್ 2023 ನಂತರ ದೇಶದಲ್ಲಿ ತಯಾರಾದ ಪ್ರತಿಯೊಂದು ವಾಹನ ಕೂಡ ಕಾನೂನುಬದ್ಧವಾಗಿ E20 ಪೆಟ್ರೋಲ್ನಿಂದಲೇ ಓಡುವಂಥ ಕಾರುಗಳು, ಅಂದರೆ ಅದಕ್ಕೆ ಆ ಸಾಮರ್ಥ್ಯವನ್ನು ಹೊಂದಿರೋ ಕಾರುಗಳು. ಅದರ ಅರ್ಥ ಈ ಗಾಡಿಗಳ ಎಂಜಿನ್ನಿಂದ ಫ್ಯೂಲ್ ಲೈನ್ವರೆಗೆ ಎಲ್ಲವೂ ಕೂಡ E20 ಇಂಧನಕ್ಕೆ ಬೇಕಾದ ಹಾಗೇನೆ ಅದನ್ನು ಕಂಪ್ಯಾಟಿಬಲ್ ಆಗಿ ಡಿಸೈನ್ ಮಾಡಿ ಅದನ್ನು ತಯಾರು ಮಾಡಲಾಗಿದೆ. ಸೊ ನಿಮ್ಮದು 2023 ನಂತರದ ಲೇಟೆಸ್ಟ್ ಗಾಡಿ ಆಗಿದ್ರೆ ನೀವು ಚಿಂತೆ ಮಾಡ್ಕೊಳ್ಳೋದ್ರಲ್ಲಿ ಕಾರಣಗಳೇ ಇಲ್ಲ. ನೀವು ಆರಾಮಾಗಿ ಟೆನ್ಷನ್ ಇಲ್ಲದೆ ನೀವು ಗಾಡಿಯನ್ನು ಓಡಿಸ್ಬೋದು. ಇದನ್ನು ಹೇಳ್ತಿರೋದು ಯಾರು? ಕೇವಲ ಸರ್ಕಾರ ಮಾತ್ರ ಅಲ್ಲ, ಖುದ್ದು ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಯಾವುದೋ ಇಂಡಿಯನ್ ಮ್ಯಾನುಫ್ಯಾಕ್ಚರರು ಸರ್ಕಾರ ಪ್ರೆಷರ್ ಹಾಕಿ ಹೇಳಿಸ್ತಿದೆ ಅಂತ ನೀವು ಅನ್ಕೋಬಹುದು. ಇಲ್ಲ, ಮರ್ಸಿಡೀಸ್ ಬೆನ್ಸ್, BMW, ಶಿಸ್ತಿಗೆ ಹೆಸರಾಗಿರೋ ಜಾಪನೀಸ್ ಕಂಪನಿಗಳಾಗಿರೋ ಹೋಂಡಾ, ಟೊಯೋಟಾ, ಸುಜುಕಿ ಎಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಹ್ಯುಂಡೈ ಮೋಟಾರ್ಸ್ನ ವೈಸ್ ಪ್ರೆಸಿಡೆಂಟ್ ಪುನೀತ್ ಆನಂದ್ ಅವರು ಹೇಳೋ ಪ್ರಕಾರ E20 ಪೆಟ್ರೋಲ್ನಿಂದ ಇಂಜಿನ್ಗೆ ತೊಂದರೆ ಆಗಿದೆ ಅನ್ನೋ ಯಾವ ದೊಡ್ಡ ಕಂಪ್ಲೇಂಟ್ಸ್ ಕೂಡ ಅವರಿಗೆ ಹೋಗಿಲ್ಲ. ಟೊಯೋಟಾ ಕಂಪನಿಯ ಸ್ಟೇಟ್ಮೆಂಟ್ ನೋಡಿ, ಅವರು ಕೂಡ E20 ಬಗ್ಗೆ ಹೆದರೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಮರ್ಸಿಡೀಸ್ ಬೆನ್ಸ್ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದೆ. ರೀಸೆಂಟಾಗಿ ಮರ್ಸಿಡೀಸ್ ಬೆನ್ಸ್ ಅಡ್ವೈಸರಿ ಕೂಡ ರಿಲೀಸ್ ಮಾಡಿದೆ. ಅವರ ಪ್ರಕಾರ ಮರ್ಸಿಡೀಸ್ನ ಎಲ್ಲ BS6 ಪೆಟ್ರೋಲ್ ವಾಹನಗಳು 2023 ನಂತರದ ವಾಹನಗಳು E20 ಇಂಧನಕ್ಕೆ ಕಂಪ್ಲೀಟ್ ಆಗಿ ಹೊಂದಿಕೊಳ್ತವೆ, ಏನೂ ಇಶ್ಯೂ ಇಲ್ಲ ಅಂತ ಅಫಿಷಿಯಲಿ ಅವರು ಸರ್ಟಿಫೈ ಮಾಡಿದ್ದಾರೆ. ಇನ್ನು BMW ಇಂಡಿಯಾದ CEO ಹರ್ದೀಪ್ ಸಿಂಗ್ ಬ್ರಾರ್ ಏನು ಹೇಳ್ತಾರೆ ಅಂದರೆ, ನಮ್ಮ ಕಾರುಗಳು ಬರೀ E20 ಅಲ್ಲ, ಕಳೆದ ಕೆಲ ವರ್ಷಗಳಿಂದಲೇ E25 ಮಾಡಿದ್ರೆ ಸರ್ಕಾರ ಅದಕ್ಕೂ ರೆಡಿ ಆಗಿದಾವೆ ಅಂತ ಹೇಳಿದ್ದಾರೆ. ಯಾರು? ಜರ್ಮನ್ ಕಂಪನಿ BMW ಇಂಡಿಯಾದ CEO ಹರ್ದೀಪ್ ಸಿಂಗ್ ಬ್ರಾರ್. ಸ್ವಲ್ಪ ಫೇಮಸ್ ಇವರು, ಯಾವಾಗಲೂ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿರ್ತಾರೆ ಬ್ರಾರ್ ಅವರು. ಅವರ ಕ್ಲಾರಿಫಿಕೇಶನ್ ಇದು. ಓಕೆ, ಇದು E20 ಕಂಪ್ಯಾಟಿಬಲ್ ಅಂತ ಹಣೆಪಟ್ಟಿಯನ್ನ ಸ್ಟಿಕ್ಕರನ್ನು ಹಾಕೊಂಡು ಬಂದಿರೋ E20 ಕಾರುಗಳು ಬೈಕ್ಗಳಿಗೆ 2023 ನಂತರದ್ದು. ನಿಮ್ಮ ಗಮನಕ್ಕಿರಲಿ, ಕೆಲ ಮ್ಯಾನುಫ್ಯಾಕ್ಚರರ್ಸ್ ಸರ್ಕಾರ ಮ್ಯಾಂಡೇಟ್ ಮಾಡೋಕ್ಕಿಂತ ಮೊದಲಿಂದಲೇ E20 ಕಾರುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಅರ್ಲಿ ಅಡಾಪ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಸರ್ಕಾರ ರೂಲ್ಸ್ ತಂದರೆ ನಾವು ಲಾಸ್ಟ್ ಮೂಮೆಂಟಿಗೆ ಒದ್ದಾಡಬಾರ್ದು ಅಂತ. ಬಟ್ ಸರ್ಕಾರ ಕಾನೂನುಬದ್ಧವಾಗಿ ಜಾರಿಗೆ ತಂದು ಮಾಡಂಗೇ ಇಲ್ಲ ಬೇರೆ ಕಾರುಗಳನ್ನ, ಬೈಕ್ಗಳನ್ನ E20ಗೆ ಹೊಂದಿಕೊಳ್ಳೋ ರೀತಿನೇ ಮಾಡಬೇಕು ಅಂತ ಕಡ್ಡಾಯ ಮಾಡಿರೋದು 2023ರಿಂದ. ಅದರಲ್ಲೂ ಕೂಡ 2023ರಲ್ಲಿ ಯಾವ ಮಂತ್ ಯಾವ ಡೇಟ್ ಅನ್ನೋದನ್ನು ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ನೀವು ನೋಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಕ್ಯಾಟಗರಿ ಮಧ್ಯಮ ಹಂತದ ಓಲ್ಡ್ ಗಾಡೀಸ್. ತುಂಬ ಓಲ್ಡ್ ಅಲ್ಲ, ತುಂಬ ಹೊಸದಲ್ಲ, ಮಧ್ಯಮ ಹಂತದಲ್ಲಿ ಹಳೆ ಗಾಡಿಗಳಿವು. ಅಂದರೆ 2014ರಿಂದ 2019 ನಡುವಿನ ಮಾಡೆಲ್ಗಳು. ಈ ಟೈಮ್ನಲ್ಲಿ ಬಂದ ಕಾರುಗಳಲ್ಲಿ ಎಥನಾಲ್ ಕುಡಿಯೋ ಕೆಪಾಸಿಟಿ ಇದೆಯಾ? ಇದೆ. ಆವಾಗ E10 ಆಲ್ರೆಡಿ ಜಾರಿಯಾಗಿತ್ತು. ಎಥನಾಲನ್ನು ಹ್ಯಾಂಡಲ್ ಮಾಡೋ ಕೇಪಬಿಲಿಟಿ ಇದೆ. ಆದರೆ E10 10% ಎಥನಾಲ್ ಮಿಶ್ರಣವನ್ನು ಹ್ಯಾಂಡಲ್ ಮಾಡೋಕೆ ಬೇಕಾಗಿರೋ ವ್ಯವಸ್ಥೆಯನ್ನು ಅವುಗಳಲ್ಲಿ ಮಾಡಲಾಗಿದೆ ಆಲ್ರೆಡಿ. ಸರಿ, ಈಗ ದೇಶದಲ್ಲಿ ಸಿಗೋದು E20 ಪೆಟ್ರೋಲ್ ಮಾತ್ರ. ಅದು ಬಿಟ್ಟರೆ ದುಬಾರಿ ಇನ್ನೊಂದು ಕ್ಯಾಟಗರಿ ಪೆಟ್ರೋಲ್ ಆಮೇಲೆ ಹೇಳ್ತೀವಿ ನಿಮಗೆ, 100% ಪೆಟ್ರೋಲ್ದು. ಎಲ್ಲರಿಗೂ ಸಿಗೋದು E20 ಪೆಟ್ರೋಲ್. ಈಗ ಏನು ಮಾಡೋದು ಮತ್ತೆ? 2019 ತನಕ ಮ್ಯಾನುಫ್ಯಾಕ್ಚರ್ ಆಗಿರೋ ಹಳೆ ಕಾರುಗಳಿಗೆ
E10 ಅಲ್ವಾ ಅವುಗಳಿಗೆ ಏನು ಮಾಡೋಣ? ಇದ್ರ ಬಗ್ಗೆ ಕಂಪನಿಗಳೇನು ಹೇಳ್ತಿವೆ? ಈಗ ದೇಶದ ಅತಿ ದೊಡ್ಡ ಕಾರು ಉತ್ಪಾದಕ ಕಂಪನಿ ಮಾರುತಿ ಸುಜುಕಿ, ಇವರು ಗ್ಲೋಬಲ್ ಪ್ಲೇಯರ್ ಕೂಡ ಹೌದು, ಜಾಪನೀಸ್ ಕಂಪನಿ. ಇವರು ಕೊಟ್ಟಿರೋ ಕ್ಲಾರಿಟಿ ನಾವು ನೋಡೋಣ. 2023 ಮುಂಚೆ ಇದ್ದ ಹಳೆಯ E10 ಕಾರುಗಳಿಗೂ E20 ಪೆಟ್ರೋಲ್ ಹಾಕಿ ಟೆಸ್ಟ್ ಮಾಡಿದ್ದೀವಿ. ಎಂಜಿನ್ ಸವೆತ, ತುಕ್ಕು ಹಿಡಿಯೋದು, ಈ ರೀತಿ ಯಾವ ಸಮಸ್ಯೆನೂ ಆಗಿಲ್ಲ. ಕಳೆದ 2 ವರ್ಷಗಳಲ್ಲಿ 1.5 ಕೋಟಿ ಹಳೆ ಕಾರುಗಳನ್ನು ನಾವು ನಮ್ಮ ಸರ್ವಿಸ್ ಸೆಂಟರ್ಗಳಲ್ಲಿ ಸರ್ವಿಸ್ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಇಂಧನಕ್ಕೆ ಸಂಬಂಧಪಟ್ಟಂತ ಎಂಜಿನ್ ನಲ್ಲಿ ಪ್ರಾಬ್ಲಮ್ಸ್ ನಮಗೆ ಬಂದೇ ಇಲ್ಲ ಅಂತ ಮಾರುತಿ ಸುಜುಕಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸರಿ, ಈಗ ಹಳೇ ಕಾರುಗಳನ್ನು ಹೊಂದಿರೋರು ಅಂದ್ರೆ ಒಂದು 15 ವರ್ಷಕ್ಕಿಂತಲೂ ಹಳೆ ಕಾರುಗಳನ್ನು ಹೊಂದಿರೋರು, 2008ರಿಂದ 2013 ನಡುವಿನ ಉತ್ಪತ್ತಿಯಾದ 10-15 ವರ್ಷ ಹಳೆ ಗಾಡಿಗಳು, ಅದನ್ನು ಇನ್ನೂ ಯಾರಾದರೂ ಓಡಿಸ್ತಾ ಇದ್ರೆ, ತುಂಬ ಜನ ಓಡಿಸ್ತಿರ್ತಾರಲ್ವ ಭಾರತದಲ್ಲಿ. ಸೊ ಅವ್ರ ಕಥೆ ಏನು? E20 ಪೆಟ್ರೋಲ್ ಹಾಕಿದ್ರೆ ಹಳೆ ಗಾಡಿಗಳ ಇಂಜಿನ್ ಸೀಸ್ ಆಗಿ ಹೊಗೆ ಬರೋಕ್ಕೆ ಶುರುವಾಗುತ್ತಾ? ಗುಜರಿಗೆ ಹಾಕಬೇಕಾ? ಇದ್ರ ಬಗ್ಗೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರೇ ರಾಜ್ಯಸಭೆಯಲ್ಲಿ ಮಹತ್ವದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2005ರಿಂದ 2016ರವರೆಗೆ ಬಂದ BS3 ವಾಹನಗಳಿಗೂ E20 ಹಾಕಬಹುದು, ಎಂಜಿನ್ಗೆ ಏನು ಮಾಡಿಫಿಕೇಶನ್ ಮಾಡಬೇಕಾಗಿಲ್ಲ ಅಂತ ಪಾರ್ಲಿಮೆಂಟ್ನಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಗಡ್ಕರಿ ಹೇಳೋದು ಕೂಡ ಕೇಳಬೇಕಾ? ಯಾವ ಆಧಾರದ ಮೇಲೆ ಗಡ್ಕರಿ ಹೇಳಿದ್ದಾರೆ? ಇದರ ಬಗ್ಗೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ RI ಮತ್ತು ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ SIAM ರಿಸರ್ಚ್ ಮಾಡಿದ್ದಾರೆ. ಅದರ ಬೇಸಿಸ್ ಮೇಲೆ ನಾನು ಹೇಳ್ತಿರೋದು ಅಂತ ಗಡ್ಕರಿ ಹೇಳಿದ್ದಾರೆ. ಆದರೆ ಇಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಇದೆ. ಈ ಹಳೆ ಗಾಡಿಗೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಹಾಕಿದಾಗ ಲಾಂಗರ್ ಟರ್ಮ್ನಲ್ಲಿ ಹಾಕಿದ ಕೂಡಲೇ ಆಗತ್ತಂತಲ್ಲ, ಲಾಂಗರ್ ಟರ್ಮ್ನಲ್ಲಿ ಅದರ ಕೆಲವು ರಬ್ಬರ್ ಪಾರ್ಟ್ಸ್ ಮತ್ತು ಗ್ಯಾಸ್ಕೆಟ್ಸ್, ಪ್ಲಾಸ್ಟಿಕ್ ಮತ್ತು ರಬ್ಬರ್ನ ಪಾರ್ಟ್ಗಳು ಬೇಗ ಅವು ಡ್ಯಾಮೇಜ್ ಆಗ್ಬೋದು, ಬೇಗ ಸವಕಳಿ ಆಗ್ಬೋದು. ಅದು ವೆರಿ ಚೀಪ್ ಸರ್ವಿಸ್ನಲ್ಲಿ ಅದನ್ನು ಈಸಿಯಾಗಿ ವೆರಿ ಲೋ ಕಾಸ್ಟ್ನಲ್ಲಿ ಈ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಪಾರ್ಟ್ಸ್ನ ಸಣ್ಣದು ಅದನ್ನು ರಿಪ್ಲೇಸ್ ಮಾಡಬಹುದು ಅಂತ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಯಾರಿಗೆ? ಇದು 10ರಿಂದ 15 ವರ್ಷ ಹಳೆಯ ವಾಹನಗಳಿಗೆ. ನೆಕ್ಸ್ಟ್ ಸ್ನೇಹಿತರೆ, ಇಷ್ಟೆಲ್ಲ ಕೋಲಾಹಲ, ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಚರ್ಚೆ, ಜನರ ನಡುವೆ ಆತಂಕ, ಇದೆಲ್ಲ ಇರೋ ಟೈಮ್ನಲ್ಲಿ ಬೆಸ್ಟ್ ಕ್ಲಾರಿಟಿ ಕೊಡೋಕಿರೋದು ಯಾರು? ಇದರಲ್ಲಿ ಸರ್ವಿಸ್ ಸೆಂಟರ್ಗಳನ್ನು ರನ್ ಮಾಡ್ತಿರೋ ಡೀಲರ್ಗಳು. ಗಾಡಿಗಳು ಹಾಳಾಗಿದ್ರೆ ಅವರು ರಿಪೇರಿಗೆ ಎಲ್ಲಿ ತಗೊಂಡು ಹೋಗ್ತಾರೆ? ಸರ್ವಿಸ್ ಸೆಂಟರ್ಗಳ ಬಳಿ ತಗೊಂಡು ಹೋಗ್ತಾರಲ್ಲ. ಇದಕ್ಕೆ FADA ಅಂದ್ರೇನು? ದಿ ಫೆಡರೇಷನ್ ಆಫ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಭಾರತದ್ದು. ಇವ್ರದೆಲ್ಲ ಅಸೋಸಿಯೇಷನ್ ಇದೆ, ಕಾರ್ ಮಾರೋರ್ದು ಮತ್ತು ಅದರ ಸರ್ವಿಸ್ ಸೆಂಟರ್ಗಳನ್ನ ಇಟ್ಕೊಂಡು ಸರ್ವಿಸ್ ಮಾಡ್ತಿರ್ತಾರಲ್ಲ, ಕಾರ್ ರಿಪೇರಿ ಎಲ್ಲ ಮಾಡ್ಕೊಡ್ತಾರಲ್ಲ, ಅವ್ರದ್ದು ಅಸೋಸಿಯೇಷನ್ ಇದು. ಇಷ್ಟೆಲ್ಲ ವಿವಾದ ಆಗ್ತಿರ್ಬೇಕಾದ್ರೆ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ನೀವೀಗ ಸ್ಕ್ರೀನ್ ಮೇಲೆ ಫುಲ್ ಸ್ಕ್ರೀನ್ ನೋಡ್ತಾ ಇದ್ದೀರಿ ಸ್ನೇಹಿತರೆ. ಅವ್ರು ಹೇಳಿದ್ದಾರೆ, ಇವ್ರದ್ದು 30,000ಕ್ಕೂ ಅಧಿಕ ಆಟೋಮೊಬೈಲ್ ಡೀಲರ್ಶಿಪ್ಸ್ ಮತ್ತು ಸರ್ವಿಸ್ ಸೆಂಟರ್ಗಳು ಭಾರತದಾದ್ಯಂತ ಇದೆ. ಈ ಇಷ್ಟರಿಂದಲೂ ಕೂಡ ಇದುವರೆಗೂ ಒಂದೇ ಒಂದು ಸಿಂಗಲ್ ನನಗೆ E20 ಪೆಟ್ರೋಲ್ನಿಂದಾಗಿ ಇಂಜಿನ್ ಹಾಳಾಗಿದೆನೋ ಸಿಂಗಲ್ ರಿಪೇರ್ ಕಂಪ್ಲೇಂಟ್ ನಮಗೆ ಬಂದಿಲ್ಲ, ಇದುವರೆಗೂ ಬಂದಿಲ್ಲ ಅಂಥೇಳಿ ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇದು ಜುಲೈ 10ನೇ ತಾರೀಕು ಬಂದಿರೋ ಸ್ವಲ್ಪ ಲೇಟೆಸ್ಟೇ ಆಗಿರುವಂಥ ಒಂದು ಅವರ ಸ್ಟೇಟ್ಮೆಂಟ್ ಇದು. ಇವರು FADAನವರು, ಫ್ಯಾಡಾದವರು, ಇವರಾಗೆ ಕಂಪ್ಲೇಂಟ್ ಏನೂ ಬಂದಿಲ್ಲ, ನಾವಾಗೆ ತಿಳ್ಕೊಳ್ಳೋಣ ಅಂಥೇಳಿ ಇವರೇ ಟ್ರೈ ಮಾಡಿದ್ರಂತೆ. ಇವರ ಜನರಲ್ ಕೌನ್ಸಿಲ್ಗೆ 60-65 ಡೀಲರ್ಗಳ ಪ್ರತಿನಿಧಿಗಳನ್ನು ಹೊಂದಿರೋ ಜನರಲ್ ಕೌನ್ಸಿಲ್ಗೂ ಕೂಡ ಇದ್ರ ಬಗ್ಗೆ ಚೆಕ್ ಮಾಡಿ ಅಂತ ಕೇಳಿದಾಗ ಅಲ್ಲಿಂದಲೂ ಬಂದಿರೋ ಉತ್ತರ, ಇಷ್ಟು ದೊಡ್ಡ ದೇಶದಲ್ಲಿ 140 ಕೋಟಿಗೂ ಅಧಿಕ ಪಾಪ್ಯುಲೇಷನ್ ಇರೋ ರಾಷ್ಟ್ರದಲ್ಲಿ ಒಂದೇ ಒಂದು ಅಂತಹ ಕಂಪ್ಲೇಂಟ್ ಯಾವ ಸರ್ವಿಸ್ ಸೆಂಟರ್ನಲ್ಲೂ ರಿಜಿಸ್ಟರ್ ಆಗಿಲ್ಲ ಅಂತ ಇವರು ಜುಲೈ 10ನೇ ತಾರೀಕು ಕೊಟ್ಟಿರೋ ಅಫಿಷಿಯಲ್ ಸ್ಟೇಟ್ಮೆಂಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಓಕೆ, ಈಗ ಸರಿ, ನೆಕ್ಸ್ಟ್ ಬಿಗ್ ಕ್ವಶನ್, ಮೈಲೇಜ್ ಏನಾದರೂ ಚೇಂಜ್ ಆಗುತ್ತಾ? ಇದಕ್ಕೆ ಉತ್ತರ ಎಸ್, ನೇರ ಉತ್ತರ. ಸ್ವಲ್ಪ ಡ್ರಾಪ್ ಆಗುತ್ತೆ. ಸರ್ಕಾರ ಮತ್ತು ARAI ಹೇಳ್ತಿರೋ ಡೇಟಾ ಪ್ರಕಾರ E10 ವಾಹನಗಳಲ್ಲಿ 3-5% ಮೈಲೇಜ್ ಡ್ರಾಪ್ ಆಗುತ್ತೆ. E20 ಕಂಪ್ಯಾಟಿಬಲ್ ವೆಹಿಕಲ್ ಆದರೆ 3%ಗಿಂತ ಕಡಿಮೆ ಡ್ರಾಪ್ ಆಗುತ್ತೆ. 3% ಅಂದ್ರೆ ಎಷ್ಟು? ಸಿಂಪಲ್ ನಿಮಗೆ ಒಂದು ರಫ್ ಅಂದಾಜು ಹೇಳ್ತೀವಿ. 20 ಕಿಲೋಮೀಟರ್ ಮೈಲೇಜ್ ಕೊಡೋ ಗಾಡಿಯಲ್ಲಿ 10% ಆದರೂ ಕೂಡ ಅದು 2 ಕಿಲೋಮೀಟರ್ ಡ್ರಾಪ್ ಆಗಿದೆ ಅಂತ ಅರ್ಥ. 20 ಕೊಡ್ತಿದ್ದು 18 ಕೊಡ್ತಿದೆ ಅಂತ ಅರ್ಥ. 10% ಡ್ರಾಪ್ ಆದರೆ ಇವರು ಹೇಳ್ತಿರೋದು E10 ನಲ್ಲಿ 3% ಡ್ರಾಪ್ ಆಗುತ್ತೆ. E20ಯಲ್ಲಿ ಇನ್ನೂ ಕಮ್ಮಿ, 3%ಗಿಂತ ಕಮ್ಮಿ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ. ಆದರೆ ಒಂದು ವಿಚಾರ ಇದರಲ್ಲಿ ಎಕ್ಸ್ಟ್ರಾ ಇದೆ. E20 ಪೆಟ್ರೋಲ್ನಲ್ಲಿ ಇದು ಆಕ್ಟೇನ್ ಹೆಚ್ಚಿರೋದ್ರಿಂದ ಇದರಲ್ಲಿ ಕ್ಯಾಲೋರಿ ಜಾಸ್ತಿ. ಇದರಲ್ಲಿ ಇಂಜಿನ್ ಪರ್ಫಾರ್ಮೆನ್ಸ್ ಮತ್ತು ಪಿಕಪ್ ಹೆಚ್ಚು ಸ್ಮೂತ್ ಆಗಿರುತ್ತೆ ಅನ್ನೋದು ಕೂಡ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಇದು ಬಿಟ್ಟು ತುಂಬಾ ಜನ ಆತಂಕಕ್ಕೀಡಾಗಿರೋ ಹಾಗೆ 20-30% ಎಲ್ಲ ಮೈಲೇಜ್ ಡ್ರಾಪ್ ಆಗಿದ್ದಕ್ಕೆ ಸಾಕ್ಷ್ಯ ಇಲ್ಲ. ಟಾಪ್ ಆಟೋಮೊಬೈಲ್ ಜರ್ನಲಿಸ್ಟ್ ಆಫ್ ಇಂಡಿಯಾ, ಭಾರತದ ಟಾಪ್ ಆಟೋಮೊಬೈಲ್ ಪತ್ರಕರ್ತರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಪಾಡ್ಕಾಸ್ಟ್ಗಳಲ್ಲಿ ಹೇಳಿದ್ದಾರೆ. ಏನಾಗುತ್ತೆ, ಕೆಲವರ ಡ್ರೈವಿಂಗ್ ಸ್ಟೈಲ್ ಡಿಫ್ರೆನ್ಸ್ ಇರುತ್ತೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ 15 ಕಿಲೋಮೀಟರ್ ಕ್ಲೇಮ್ಡ್ ಮೈಲೇಜ್ ಇರೋ ಗಾಡಿಯಲ್ಲೂ ಕೂಡ 18-20 ಕಿಲೋಮೀಟರ್ ಮೈಲೇಜ್ ತೆಗಿಲಿಕ್ಕಾಗತ್ತೆ.
ಇನ್ನು ಕೆಲವರು ಡ್ರೈವಿಂಗ್ ಸ್ಟೈಲ್ ಸ್ವಲ್ಪ ಅಗ್ರೆಸಿವ್ ಇದ್ದು ಥ್ರೋಟಲ್ ಇನ್ಪುಟ್ ಜಾಸ್ತಿ ಒತ್ತವರಿದ್ದರೆ 20 ಕಿಲೋಮೀಟರ್ ಕ್ಲೇಮ್ಡ್ ಮೈಲೇಜ್ ಇದ್ರೂ ಕೂಡ ಇವರು 10 ಪಡಿಬಹುದು. ಹಾಗಾಗಿ ಈ ವೇರಿಯೇಷನ್ ಬಹುಶಃ ಅದಕ್ಕಿರಬಹುದು ಅನ್ನೋ ಥರದಲ್ಲಿ ಅವರು ಡಿಸ್ಕಸ್ ಮಾಡಿದ್ದಾರೆ. ವಿಶೇಷವಾಗಿ ಆಟೋಕಾರ್ ಇಂಡಿಯಾದ ಟಾಪ್ ಜರ್ನಲಿಸ್ಟ್ಗಳು ಡಿಸ್ಕಸ್ ಮಾಡೋ ಟೈಮ್ನಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ ಅವರ ಒಂದು ಪಾಡ್ಕಾಸ್ಟ್ನಲ್ಲಿ. ನೆಕ್ಸ್ಟ್ ಇನ್ನೊಂದು ವದಂತಿ ಏನು ಅಂದರೆ E20 ಹಾಕಿದ್ರೆ ಗಾಡಿಯ ಇನ್ಶೂರೆನ್ಸ್ ಸಿಗಲ್ಲ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ, ಅಥವಾ ಅದರ ವಾರಂಟಿ ಸಿಗೋದಿಲ್ಲ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಹಾಗೂ ಪೆಟ್ರೋಲಿಯಂ ಸಚಿವಾಲಯನೂ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, E20 ಪೆಟ್ರೋಲ್ ಹಾಕಿರೋ ಕಾರಣಕ್ಕೆ ವಿಮಾ ಕಂಪನಿಗಳು ಕ್ಲೇಮ್ ರಿಜೆಕ್ಟ್ ಮಾಡೋಕ್ಕಾಗಲ್ಲ. IRDAIನಲ್ಲೂ ಕೂಡ ಇಂತಹ ಯಾವುದೇ ರೂಲ್ಸ್ ಇಲ್ಲ, ಈ ಬಗ್ಗೆ ಆತಂಕ ಬೇಡ ಅಂತ. ಮಾರುತಿ ಸುಜುಕಿದೇನು ರೀಸೆಂಟ್ ಆಗಿ ಒಂದು ಇಶ್ಯೂ ಆಯ್ತಲ್ಲ ಅಂತ ಕೇಳಿದ್ರೆ, ಗ್ರಾಹಕರೊಬ್ರು ನನಗೆ E20 ಕಂಪ್ಯಾಟಿಬಲ್ ಗಾಡಿ ನೀವು ಕೊಡ್ಲಿಲ್ಲ, ಹಳೆ ಮಾಡೆಲ್ನ ಗಾಡಿ ಕೊಟ್ಟಿದ್ದೀರಿ ಅಂತ ಅವರು ಕೋರ್ಟ್ಗೆ ಹೋಗಿದ್ರು. ಮಾರುತಿ ಸುಜುಕಿ ಅದಕ್ಕೆ ಏನು ಕ್ಲಾರಿಫಿಕೇಶನ್ ಕೊಡ್ತು ಅಂತ ಹೇಳಿದ್ರೆ, ಕೆಳ ಹಂತದ ಗ್ರಾಹಕ ನ್ಯಾಯಾಲಯದ ಈ ಆದೇಶವನ್ನು ನಾವು ಕ್ವಶನ್ ಮಾಡ್ತೀವಿ, ಅಪೀಲ್ ಮಾಡ್ತೀವಿ, ಇದನ್ನ ಲೀಗಲಿ ಫೈಟ್ ಮಾಡ್ತೀವಿ. ಲೋ ಕ್ವಾಲಿಟಿ ಕಳಪೆ ಇಂಧನವನ್ನು ಹಾಕಿ ಇವ್ರ ಗಾಡಿಲಿ ಪ್ರಾಬ್ಲಮ್ ಆಗಿರೋದು, ಎಷ್ಟೋ ಕಡೆ ಕಲಬೆರಕೆ ಇಂಧನ ಎಲ್ಲ ಮಾರ್ತಾರಲ್ಲ ಕೆಲವೊಂದು ಕಡೆ ಬಂಕ್ಗಳಲ್ಲೆಲ್ಲ, ಅದರಿಂದ ಆಗಿರೋದು ಯಾವುದೇ E20 ಪೆಟ್ರೋಲ್ನಿಂದ ಅಲ್ಲ, ಅಥವಾ ನಮ್ಮ ಗಾಡಿಯಲ್ಲೇನು ಪ್ರಾಬ್ಲಮ್ ಇರಲಿಲ್ಲ, ನಾವು ಲಕ್ಷಾಂತರ ಗಾಡಿ ಪ್ರತಿ ತಿಂಗಳು ದೇಶದಲ್ಲಿ ಮಾರ್ತೀವಿ ಅಂತ ಮಾರುತಿ ಸುಜುಕಿ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ. ನೆಕ್ಸ್ಟ್ ಇನ್ನೊಂದು ಟ್ರೆಂಡ್ ಏನಾಗ್ತಿದೆ ಅಂತ ಹೇಳಿದ್ರೆ, E20 ಬಗ್ಗೆ ಇರೋ ಈ ಪ್ಯಾನಿಕ್ ಅನ್ನ ನೋಡಿ ಹೆದರ್ಕೊಂಡು ಜನ ಕೆಲವರು ದುಬಾರಿ ಪೆಟ್ರೋಲ್ ಹಾಕಿಸ್ಕೊಳ್ತಿದ್ದಾರೆ. 100 ಆಕ್ಟೇನ್ ಇರೋ ಪವರ್ ಪೆಟ್ರೋಲ್, XP100, ಸ್ಪೀಡ್ 100 ಈ ಥರದೆಲ್ಲ ಇದಾವಲ್ಲ, 95 ಅಲ್ಲ 100, ಕೆಲವು ಬಂಕಲ್ಲಿರೋದು ಕೆಲ ನಗರಗಳಲ್ಲಿ ಮಾತ್ರ ಹುಡ್ಕೊಂಡು ಹೋಗಿ ಅದನ್ನು ಹಾಕಿಸ್ತಿದ್ದಾರೆ ಕೆಲವರು. ಕೆಲವೇ ತಿಂಗಳಲ್ಲಿ ಸೇಲ್ಸ್ ಆಲ್ಮೋಸ್ಟ್ ಡಬಲ್ ಆಗಿದೆ ಅನ್ನೋ ರಿಪೋರ್ಟ್ ಕೂಡ ಹೇಳ್ತಿದ್ದಾವೆ. ಹಾಗಂತ ತುಂಬ ಜನ ತಗೊಳ್ತಿದ್ದಾರೆ ಅಂತಲ್ಲ ಕೆಲವರು. ಸದ್ಯ ಭಾರತದ ಟೋಟಲ್ ಪೆಟ್ರೋಲ್ ಸೇಲ್ನಲ್ಲಿ ಇದು 1% ಕೂಡ ಇಲ್ಲ. ಯಾವುದು ನಿಮಗೆ ರಾನ್ 100ದು 0.1% to 0.5% ಅಷ್ಟೇ ಇದೆ. ಆದರೆ ಇತ್ತೀಚೆಗೆ ಜಾಸ್ತಿ ಸ್ವಿಚ್ ಆಗಿದ್ದಾರೆ ಅನ್ನೋದು ಡೇಟಾ ಕರೆಕ್ಟಾಗಿ ಹೇಳ್ತಾ ಇದೆ. ಇದರ ರೇಟ್ ಎಷ್ಟು ಗೊತ್ತಾ? ನಾರ್ಮಲ್ ಇವಾಗ ಸಿಗ್ತಿರೋ ಪೆಟ್ರೋಲ್ E20 ಪೆಟ್ರೋಲ್ 110 ರೂಪಾಯಿ ಇದ್ರೆ, ಈ 100 ಆಕ್ಟೇನ್ ಪೆಟ್ರೋಲ್ ಬೆಲೆ ಲೀಟರ್ಗೆ ಬರೋಬರಿ 160ರಿಂದ 167 ರೂಪಾಯಿ. ಇಲ್ಲಿ ಟೆಕ್ನಿಕಲ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೋಬೇಕು. ಇದರ ಅವಶ್ಯಕತೆ ಎಲ್ಲ ವಾಹನಕ್ಕೂ ಇಲ್ಲ. ನಿಮ್ಮ ಆಕ್ಟಿವಾ, ಸ್ಪ್ಲೆಂಡರ್, ಸ್ವಿಫ್ಟ್, I20, ವ್ಯಾಗನಾರ್, ಬಲೀನೋ ಈ ಗಾಡಿಗಳ ಎಂಜಿನ್ ಮ್ಯಾಪಿಂಗ್ ಆಗಿರೋದು 91 ಆಕ್ಟೇನ್ವರೆಗೆ ಮಾತ್ರ. ಇವು ಲೋ ಕಂಪ್ರೆಷನ್ ಎಂಜಿನ್ಗಳು. ಇಂಥ ಸಾಮಾನ್ಯ ಕಮ್ಯೂಟರ್ ವಾಹನಗಳಿಗೆ ನೀವು 167 ರೂಪಾಯಿ ಕೊಟ್ಟು ಪವರ್ ಪೆಟ್ರೋಲ್ ಹಾಕಿಸ್ಕೊಳ್ಳೋದ್ರಲ್ಲಿ ಲಾಜಿಕ್ಕೇ ಇಲ್ಲ. ಸುಮ್ಮನೆ ದುಡ್ಡು ಬರ್ನ್ ಮಾಡ್ತಾ ಇದ್ದೀರಾ ಅಂತ ಆಟೋಮೊಬೈಲ್ ಎಕ್ಸ್ಪರ್ಟ್ಸೇ ಹೇಳಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. 100 ಆಕ್ಟೇನ್ ಪೆಟ್ರೋಲ್ ಹಾಕಿದ ತಕ್ಷಣ ನಿಮ್ಮ ಸ್ಪ್ಲೆಂಡರ್ ಗಾಡಿ 200 ಸ್ಪೀಡ್ನಲ್ಲಿ ಹಾರ್ಕೊಂಡೇನು ಹೋಗೋದಿಲ್ಲ. ಇದರಿಂದ ಒಂಚೂರು ಕೂಡ ಪವರ್ ಎಕ್ಸ್ಟ್ರಾ ಸಿಗಲ್ಲ, ಆ ಎನರ್ಜಿ ಅನ್ನೋದು ಯೂಸೇ ಮಾಡಲ್ಲ ಆ ಎಂಜಿನ್. ಈ 100 ಆಕ್ಟೇನ್ ಪೆಟ್ರೋಲ್ ಮತ್ತೆ ಯಾರಿಗೋಸ್ಕರ ಇರೋದು? ತಲೆ ಕೆಟ್ಟಿದೆ ಅಂತ ಮಾಡ್ತಿದ್ದಾರಾ? ಇಲ್ಲ, ಹೈ ಕಂಪ್ರೆಷನ್ ಟರ್ಬೋ ಚಾರ್ಜ್ಡ್ ಸೂಪರ್ ಕಾರುಗಳಿಗೆ ಮತ್ತು ರೇಸಿಂಗ್ ಬೈಕ್ಗಳಿಗೆ. ಉದಾಹರಣೆಗೆ ಫೆರಾರಿ, ಪೋರ್ಷಾ, ಡುಕಾಟಿ, BMW M ಸೀರೀಸ್, KTMನಂತಹ ವಾಹನಗಳಿಗೆ ಇದು ಆ್ಯಕ್ಚುಲಿ ಅದರಲ್ಲಿರೋ ಆಕ್ಟೇನನ್ನು ಅವು ಯೂಸ್ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ. ನಿಮ್ಮ ಗಾಡಿಯ ಓನರ್ ಮ್ಯಾನ್ಯುವಲ್ ತೆಗೀರಿ, ಸರ್ವಿಸ್ ಸೆಂಟರ್ ನೋಡಿ ಕೇಳಿ ನೋಡಿ, ಅವರೇ ತಾನೇ ನಿಮ್ಮ ಗಾಡಿ ಹಾಳಾದ ರಿಪೇರಿ ಮಾಡೋರು, ಅವ್ರಿಗೆ ಕೇಳಿ ನೋಡಿ ನಿಮ್ಮ ಗಾಡಿಗೆ ಹೈ ಆಕ್ಟೇನ್ ಫ್ಯೂಲ್ ರಿಕ್ವೈರ್ಮೆಂಟ್ ಇದೆಯಾ ಅಂತಿದ್ರೆ ಮ್ಯಾನ್ಯುವಲ್ ಹಾಕಿರ್ತಾರೆ, ಸರ್ವಿಸ್ ಸೆಂಟರ್ನವರು ಕೂಡ ನಿಮಗೆ ಹೇಳ್ತಾರೆ. ಸೊ ಫ್ರೆಂಡ್ಸ್, ಈ ರೀತಿ ನಿಮಗೆ ಒಂದಷ್ಟು ಕ್ಲಾರಿಟಿ ಕೊಡೋ ಪ್ರಯತ್ನ. ಯಾರಿಗೆ ಚೂರು ಚಿಂತೆನೆ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ಯಾರು ಒಂದಷ್ಟು ವಿಚಾರಗಳ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋ ಅಂಶಗಳು ಯಾರಿಗೆ ಅನ್ನೋದ್ರ ಬಗ್ಗೆ ಹಳೆ ವಾಹನಗಳಿಗೆ ಅಂತ ಓನರ್ಸ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ. ಕ್ಲೋಸಿಂಗಿಂದ ಮುಂಚೆ ಇನ್ನೊಂದು ವಿಚಾರ ಹೇಳಬೇಕು. ಹೋಂಡಾ ಕಾರ್ಸ್ ಇಂಡಿಯಾ ಅವರ ಅಫಿಷಿಯಲ್ ವೆಬ್ಸೈಟ್ನ ಸ್ಕ್ರೀನ್ಶಾಟ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇವರೇನು ಹೇಳಿದ್ದಾರೆ ಗೊತ್ತಾ? ನಿಮಗೆ ಆರಂಭದಲ್ಲೇ ಹೇಳಿದ್ವಿ, ಕೆಲ ಮ್ಯಾನುಫ್ಯಾಕ್ಚರರ್ಸ್ ಬಹಳ ಮುಂಚೆಯಿಂದನೇ ಇದೊಂದು ಗ್ಲೋಬಲ್ ಟ್ರೆಂಡ್ ಆಗಿರೋದ್ರಿಂದ, ಜಗತ್ತಿನ ಎಲ್ಲ ಕಡೆ E20 ಅಥವಾ E10 ಈ ರೀತಿ ಎಥನಾಲ್ ಮಿಶ್ರಣ ಮಾಡ್ತಿರೋದ್ರಿಂದ ಇವರು ಮುಂಚೆನೇ ರೆಡಿ ಆಗ್ತಾ ಬಂದಿದ್ದಾರೆ. ಇದು ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋದು ಹೋಂಡಾ ಕಂಪನಿಯ ವೆಬ್ಸೈಟ್ನ ಅಧಿಕೃತ ಸ್ಕ್ರೀನ್ಶಾಟ್. ಅದರಲ್ಲಿರೋ ಈ ಲೈನ್ ಹೈಲೈಟ್ ಮಾಡಿ ತೋರಿಸ್ತೀವಿ ನೋಡಿ. ಇದು ಹೋಂಡಾಗೆ ಸಂಬಂಧಪಟ್ಟಿದ್ದು. ಹೋಂಡಾ ಓನರ್ಸ್ ಯಾರಾದ್ರೂ ಇದ್ದಾರೆ, ಹೋಂಡಾ ಸಿಟಿ, ಅಮೇಜ್ ಈ ಥರದ್ದು ಯಾರಾದ್ರೂ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು. ಹೋಂಡಾದವ್ರದ್ದು ಭಾರತದಲ್ಲಿ 2009ರಿಂದ ಮ್ಯಾನುಫ್ಯಾಕ್ಚರ್ ಆಗಿರೋ ಗಾಡಿಗಳಿಗೂ ಕೂಡ E20ಯಿಂದ ಯಾವುದೇ ಸಮಸ್ಯೆ ಇಲ್ಲ. ಎಥನಾಲ್ ಮಿಶ್ರಿತ ಇಂಧನದಿಂದ ಯಾವುದೇ ಸಮಸ್ಯೆ ಇಲ್ಲ, ನಾವು ಅದಕ್ಕೆ ಆವಾಗಲಿಂದನೇ ರೆಡಿ ಹಾಕೊಂಡು ಬಂದಿದ್ದೀವಿ ಅಂತ ಅವರು ಅಫಿಷಿಯಲಿ ಅವರ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಯಾಕೆ ನಡೀತಾ ಇದೆ ಇಷ್ಟೆಲ್ಲ? ಅದ್ರ ಬಗ್ಗೆ ಯಾರು ವಿವಾದ ಮಾಡ್ತಿದ್ದಾರೆ ಅವರನ್ನೇ ಕೇಳಬೇಕು ಸ್ನೇಹಿತರೆ. ಪಾಲಿಟಿಕ್ಸ್ ನಾವು ಮಾಡ್ಬೋದು, ತುಂಬ ವಿಚಾರಗಳಲ್ಲಿ ಪಾಲಿಟಿಕ್ಸ್ ಮಾಡ್ಬೋದು, ಆದರೆ ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಎನರ್ಜಿ ಸೆಕ್ಯೂರಿಟಿ, ದೇಶದ ಸ್ಥಿರತೆ ಅಂತ ಬಂದಾಗ ನಾವು ಅದರಲ್ಲಿ ಜಾಸ್ತಿ ಪಾಲಿಟಿಕ್ಸ್ ಮಾಡಿದ್ರೆ ಅದು
ನಾವು ಸಮೂಹವಾಗಿ ಎಲ್ಲರಿಗೂ ಡ್ಯಾಮೇಜ್ ಮಾಡಿಕೊಂಡ ಹಾಗೆ. ಇದ್ರ ಬಗ್ಗೆ ಅನ್ನೆಸೆಸರಿ ವದಂತಿ ಹರಡಿಸ್ತಿರೋರು, E20 ಕಂಪ್ಯಾಟಿಬಲ್ ಗಾಡಿಗಳನ್ನು ಹೊಂದಿರೋರಿಗೂ ಕೂಡ ಹೆದರಿಸ್ತಿದಾರಲ್ಲ ಕೆಲವರು, ಅವರು ಇದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಬೇಕು. ಪಾಯಿಂಟ್ ನಂಬರ್ 1. ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ದೇಶದ ಅನಿವಾರ್ಯತೆ ಏನು, ಇದು ಪಾಲಿಟಿಕ್ಸ್ ಬಿಟ್ಬಿಡಿ, ರಿಯಾಲಿಟಿ ಏನು. ನಮ್ಮ ಹತ್ರ ಪೆಟ್ರೋಲ್ ಡೀಸೆಲ್ ಇಲ್ಲ. ಸಣ್ಣ ಸಣ್ಣ ರಾಷ್ಟ್ರಗಳಲ್ಲೂ ಕೂಡ ಗಲ್ಫಲ್ಲಿ ಯುದ್ಧ ಆದಾಗ ಪೆಟ್ರೋಲ್ ಬಂಕ್ಗಳಲ್ಲಿ ಹೊಡೆದಾಟ ಆಗೋ ಮಟ್ಟಿಗೆ ಹೋಗಿತ್ತು. ರೇಟ್ ಡಬಲ್ಗಿಂತಲೂ ಮೇಲಕ್ಕೆ ಹೋಗಿತ್ತು. ಆದರೆ ನಾವು ಇಷ್ಟು ದೊಡ್ಡ ದೇಶ, ಇಷ್ಟು ದೊಡ್ಡ ಪಾಪ್ಯುಲೇಷನ್ನು, ಆ ಥರ ನಾವು ಒದ್ದಾಡಕ್ಕಾಗತ್ತಾ? ದೇಶ ನಡಿಬೇಕು, ಆರ್ಥಿಕತೆ ನಡಿಬೇಕು ಅಂದರೆ ಇಂಧನ ಬೇಕೇ ಬೇಕು. ಹೊಟ್ಟೆಗೆ ಅನ್ನ ಇಲ್ಲದೆ ಉಪವಾಸ ಕೂರಕ್ಕಾಗಲ್ಲ ನಾವು. ಅನ್ನ ಬೀಳಬೇಕು ಹೊಟ್ಟೆಗೆ ಅಂದರೆ ಎಕಾನಮಿ ರನ್ ಆಗಬೇಕು. ಜಾಬ್ಸ್ ಎಲ್ಲ ಹೋಗಬಾರ್ದು ಅಂತ ಹೇಳಿದ್ರೆ ರನ್ ಆಗಬೇಕು ಅಂದರೆ ಇಂಧನ ಇರಲೇಬೇಕು. ಹಂತ ಹಂತವಾಗಿ ನಾವು ಎಥನಾಲ್ ಬ್ಲೆಂಡಿಂಗನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇದೆ, ಅಥವಾ ಆಲ್ಟರ್ನೇಟಿವ್ ಬೇರೆ ಇಂಧನವನ್ನು ಹುಡುಕಲೇಬೇಕಾದ ಅನಿವಾರ್ಯತೆ ಇದೆ. ದಿಸ್ ಇಸ್ ದ ಮ್ಯಾಟರ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ, ನ್ಯಾಷನಲ್ ಇಂಟ್ರೆಸ್ಟ್. ಇದು ರಾಷ್ಟ್ರೀಯ ಭದ್ರತೆ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಂತ ಬಾಯಿಗೆ ಬಂದ ಹಾಗೆ ನಾಳೆಯಿಂದನೇ E50 ಹಾಕಿ ಅಂದರೆ ಜನ ಒಪ್ಪಲ್ಲ, ಅದು ತಪ್ಪು. ಕರೆಕ್ಟಾಗಿ ಒಂದೊಂದೇ ಸ್ಟೇಜ್ ವೈಸ್ ಇದನ್ನು ಮಾಡ್ತಾ ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೂಡ ಬಂದಿದೆ. E20ಗಿಂತ ಬಿಯಾಂಡ್ ಇವಾಗಲೇ ಹೋಗೋ ಯಾವುದೇ ಗುರಿ ಅಥವಾ ಪ್ಲಾನ್ಸೇ ಇಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಸರ್ಕಾರದಿಂದ ಬಂದಿದೆ. ಆಲ್ರೆಡಿ ಈ ಪರಿ ಹೆದರಿಕೆ, ಈ ಪರಿ ಪ್ಯಾನಿಕ್ ಮಾಂಗರಿಂಗ್, ಹೆದರಿಕೆ ಹುಟ್ಟಿಸುವಂಥ ಚರ್ಚೆಗಳು ನಡೀತಿರೋ ಟೈಮ್ನಲ್ಲಿ ಸರ್ಕಾರ ಕೂಡ ಗಾಬರಿ ಬಿದ್ದುಬಿಟ್ಟಿದೆ. ಇಲ್ಲ E20ಗಿಂತ ಮುಂದಕ್ಕೆ ಹೋಗೋ ಯಾವುದೇ ಉದ್ದೇಶ ನಮಗಿಲ್ಲ ಅಂತೇಳಿ ಸರ್ಕಾರವೇ ಹೆದರುಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿದೆ. ಜೊತೆಗೆ ಬ್ರೆಜಿಲ್ನ ಎಕ್ಸಾಂಪಲ್, ಈ ವಿಶೇಷ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. 50 ವರ್ಷಗಳಿಂದ ಎಥನಾಲ್ ಮಿಶ್ರಿತ ಗಾಡಿಯನ್ನು ಅವರು ಓಡಿಸ್ತಾ ಇದ್ದಾರೆ ಬ್ರೆಜಿಲ್ನಲ್ಲಿ, 50 ಇಯರ್ಸಿಂದ. ಇವಾಗಂತೂ 30-32% ತಗೊಂಡು ಹೋಗಿದ್ದಾರೆ ಎಥನಾಲ್ ಮಿಶ್ರಣವನ್ನು ಬ್ರೆಜಿಲ್ನವರು. ಯಾಕಂದರೆ ಅವ್ರಿಗೂ ಕೂಡ ಇಂಧನ ಸೆಕ್ಯೂರಿಟಿ ವಿಚಾರ. ಅಲ್ಲಿ ಯಾರು ಆಟೋಮೊಬೈಲ್ ಗಾಡಿ ಮಾರ್ತಿರೋರು? ಇದೇ ಹುಂಡೆ, ಇದೇ ಟೊಯೋಟಾ, ಇದೇ ಹೋಂಡಾ, ಇದೇ ಸುಜುಕಿ. ಅವ್ರ ಹತ್ರ ಆಲ್ರೆಡಿ ಕಳೆದ 50 ವರ್ಷಗಳಿಂದ ಬ್ರೆಜಿಲಿಗೆ ಅಂಥ ಗಾಡಿಗಳನ್ನು ಮಾರಿರೋ ಅನುಭವ ಇದೆ ಅವರಿಗೆ. ಅವ್ರಿಗೇನು ಹೊಸದಾಗಿ ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ಲ ಈ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಇಂಡಿಯಾದಲ್ಲಿ ಬಂದ್ಕೊಂಡು. ದೇ ನೋ ಹೌ ಟು ಮ್ಯಾನುಫ್ಯಾಕ್ಚರ್ ದೀಸ್ ಎಥನಾಲ್ ಕಂಪ್ಯಾಟಿಬಲ್ ವೆಹಿಕಲ್ಸ್. ಅವ್ರಿಗೆ ಗೊತ್ತು ಅಂತ ಹೇಳ್ತಿರೋದು ನಿಮಗೆ. ತುಂಬ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಕರೆಕ್ಟಾಗಿ ನಿಮ್ಮ ಗಾಡಿ ನೋಡಿ ಅದ್ರ ಮೇಲೆ E20 ಕಂಪ್ಯಾಟಿಬಲ್ ಅಂತ ಬರೆದಿದೆ ಅಂತ ಹೇಳಿದ್ರೆ 2023 ನಂತರ ನೆಕ್ಸ್ಟ್ ತಗೊಳ್ಳೋರು ಕೂಡ ಹೆದರ್ಕೊಳ್ಳೋದಕ್ಕೆ ಯಾವುದೇ ಕಾರಣಗಳು ಇಲ್ಲ ಸದ್ಯಕ್ಕೆ. ನಮ್ದೇನು ಬನಾನಾ ರಿಪಬ್ಲಿಕ್ ಅಲ್ಲ ಸ್ನೇಹಿತರೆ. ಇದು 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ವಿಶಾಲ ರಾಷ್ಟ್ರ. 1-2 ಗಾಡಿ ಹಂಗೆ ಕೈಕೊಟ್ಟು ನಿಂತರೆ ದೇಶದಲ್ಲಿ ಏನಾಗುತ್ತೆ ಗೊತ್ತಾ? ಅಂಥದ್ರಲ್ಲಿ 44 ಕೋಟಿಗೂ ಅಧಿಕ ರಿಜಿಸ್ಟರ್ಡ್ ವಾಹನಗಳಿದಾವೆ, ಪೆಟ್ರೋಲ್ ಕಾರುಗಳು ಮತ್ತು ಬೈಕುಗಳೆಲ್ಲ ಸೇರಿ. ಅದರಲ್ಲಿ ಆಕ್ಟಿವ್ ಇರೋದು ಸುಮಾರು 24-25 ಕೋಟಿ ಪೆಟ್ರೋಲ್ ವಾಹನಗಳು ದೇಶದಲ್ಲಿ. ಅಂಥದ್ರಲ್ಲಿ 100 ಗಾಡಿ ಈ ರೀತಿ ಹಾಳಾಗಿ ನಿಂತರೂ ಕೂಡ ಅದು ನಿಮಗೆ ಅನಿಸುತ್ತಾ ಸಣ್ಣ ಇಶ್ಯೂ ಆಗಿ ಉಳ್ಕೊಳ್ಳುತ್ತೆ ಈ ದೇಶದಲ್ಲಿ ಅಂಥೇಳಿ? ಹಾಗಾಗಿ ಸ್ನೇಹಿತರೆ, ಅನ್ನೆಸೆಸರಿ ಹೆದರ್ಕೊಳ್ಳದೆ ಸುಮ್ಮನೆ ಏನಾಗುತ್ತೆ ಗೊತ್ತಾ, ಯಾರಾದರೂ ಪಾಪ ಗಾಡಿನ ಮಾರಿಬಿಟ್ಟು ಅಪ್ಗ್ರೇಡ್ ಮಾಡಿ ಬೇರೆ ಗಾಡಿ ತಗೊಳ್ಳೋಣ ಅಂತ ಹೊರಡೋರ್ಗೂ ಕೂಡ ಯಾರು ರೂಮರ್ಸ್ ಮಾಡ್ತಿದ್ದಾರಲ್ಲ, ನಿಮ್ಮ ಗಾಡಿಗೆ ಒಳ್ಳೆ ರೇಟ್ ಸಿಗದೆ ಇರ್ಬೋದು. ಈ ರೀತಿ ರೂಮರ್ಸ್ ಹರಡಿಸಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಯಾರು ತಗೊಳ್ಳೋಕ್ಕೆ ಇಲ್ದಂಗೆ ಆಗ್ಬೋದು. ಅನ್ನೆಸೆಸರಿ ಅದರ ವ್ಯಾಲ್ಯೂ ಡೌನ್ ಆಗ್ಬೋದು ವೆಹಿಕಲ್ಸ್ದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ. ಅಥವಾ ಹೊಸ ಗಾಡಿ ತಗೊಳ್ಳೋರು ನಿಮಗೆ ನಿಜವಾಗ್ಲೂ ಅಷ್ಟೊಂದು ಓಡಿಸೋಕ್ಕಿಲ್ಲ, EV ತಗೊಂಡು ತುಂಬ ಮೈಲೇಜ್ ಇಲ್ಲ ಅಂದರೂ ಕೂಡ ನಿಮಗೆ ಸಣ್ಣ ಓಡಾಡೋಕ್ಕೆ, ಒಂದು ನಿಯರ್ ಬೈ ಓಡಾಡೋಕ್ಕೆ ಒಂದು ಚಿಕ್ಕ ಕಾರ್ ಸಾಕು, ಪೆಟ್ರೋಲೇ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರೂ ಕೂಡ ಹೆದರಿಕೆಯಿಂದಲೇ ನೀವು ಅನಿವಾರ್ಯವಾಗಿ ದುಬಾರಿ EVಗೆ ಹೋಗಬೇಕಾಗೋ ರೀತಿ ಕೂಡ ನಿಮ್ಗೆ ಆಗ್ಬೋದು. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಾವು ಟೋಟಲ್ ಕ್ಲಾರಿಟಿ ಹೊಂದಿರೋದು ಮುಖ್ಯ. ಅದಕ್ಕೆ ನಾವು ಈ ವಿಡಿಯೋವನ್ನು ಮಾಡಿದ್ದೀವಿ. E20ಗೆ ಹೇಗೆ, E10 ಕಾರ್ಗಳಿಗೆ ಹೇಗೆ, ಅದಕ್ಕಿಂತ ಹಳೆ ಕಾರ್ಗಳಿಗೆ ಹೇಗೆ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಹೇಳಿದ ತಕ್ಷಣ ನೀವು ಮೋದಿ ಸರ್ಕಾರದ ಪರ, ಈ ರೀತಿ ಪಾಲಿಟಿಕ್ಸ್ ಮಾಡೋರು, ಕಾಮೆಂಟ್ ಮಾಡೋರು ಇರ್ತಾರೆ. ಬಟ್ ಅದ್ರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಾವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಅಂಥೇಳಿ ಎಲ್ಲರಿಗಿಂತ ಮುಂಚೆ ಬಹುಶಃ 2 ತಿಂಗಳ ಹಿಂದೆಯೇ ನಾವು ಕೇಳಿದಾಗ ಬಿಡದಿಯಲ್ಲಿ ಟೌನ್ಶಿಪ್ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಬೆಂಗಳೂರಿಗೆ ಒಳ್ಳೆಯದು ಅಂತ ನಾವು ಓಪನ್ ಆಗಿ ಹೇಳಿದಾಗ ಅವಾಗ ನೀವು ಕಾಂಗ್ರೆಸ್ ಪರ ಅಂತ ಹೇಳಿದರು, DKಗೆ ಸೇಲ್ ಆಗಿದ್ದೀರಿ ಅಂತ ಹೇಳಿದರು. ಸೊ ನಾವು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನಮಗೆ ನಮ್ಮ ವೃತ್ತಿ ಧರ್ಮ, ರಾಷ್ಟ್ರಹಿತ, ರಾಜ್ಯಹಿತ ಅಷ್ಟೇ ಮುಖ್ಯ. ನಿಮಗೇನು ಮುಖ್ಯ? ಪಾಲಿಟಿಕ್ಸಾ, ಯಾರಿಗೂ ಅಣ್ಣಂಗೆ ಜೈ ಅನ್ನೋದು ಮುಖ್ಯನಾ, ಅಥವಾ ಏನು ಮುಖ್ಯ ನೀವು ಡಿಸೈಡ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.